ಆ ಆರೋಪದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅನ್ನೋ ಒಂದು ತೀರ್ಪನ್ನ ಕೊಟ್ಟಿದೆ ನ್ಯಾಯಾಲಯ. ರೇವಣ್ಣ ಅವರ ರೇಪ್ ಆರೋಪ ಏನು ಪ್ರಜ್ವಲ್ ರೇವಣ್ಣ ಅವರ ರೇಪ್ ಆರೋಪ ಆಯ್ತು ಅದು ಸಾಬೀತಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅನ್ನೋ ತೀರ್ಪನ್ನ ಕೊಟ್ಟಿದೆ. ಕೆಆರ್ ನಗರ ಮೂಲದ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಂತ ಆರೋಪ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇತ್ತು. ಈಗ 14 ತಿಂಗಳಿನ ಜೈಲಿನ ಶಿಕ್ಷೆಯನ್ನ ಕೂಡ ಅನುಭವಿಸ್ತಾ ಇದ್ರು. ಒಂದ್ ರೀತಿಯಾಗಿ ಇದು ಮಹತ್ವದ ಸಾಕ್ಷಿ ಕೂಡ ಆಗಿತ್ತು. ಏನು ವಿಡಿಯೋ ರೆಕಾರ್ಡ್ ಟೇಪ್ ಇತ್ತು ಅದು ಮಹತ್ವದ ಸಾಕ್ಷಿ ಕೂಡ ಬದಲಾಗಿತ್ತು. ಇನ್ನು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು. 122 ಮಂದಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಆಗಸ್ಟ್ 3ರಂದು 1800 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ಜಾಮೀನಿಗಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣಗೆ ಪ್ರಯೋಜನ ಆಗಿಲ್ಲ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2025ರ ಮೇನಲ್ಲಿ ಟ್ರಯಲ್ ಕೂಡ ಆರಂಭಿಸಿತ್ತು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪನ್ನ ಕೊಟ್ಟಿದ್ದಾರೆ. ನಾಳೆಯೇ ಏನ್ ಶಿಕ್ಷೆ ಸಿಗುತ್ತೆ, ಯಾವ ಪ್ರಮಾಣದಲ್ಲಿ ಶಿಕ್ಷೆ ಸಿಗುತ್ತೆ ಅನ್ನೋದು ಪ್ರಕಟವಾಗುತ್ತೆ. ತೀರ್ಪು ಹಾಕ್ತಿದಂತೆ ಕೋರ್ಟಿನ ಕಟಕಟಿಯಲ್ಲಿ ನಿಂತಿದಂತ ಪ್ರಜ್ವಲ್ ರೇವಣ್ಣ ಗಳನೆ ಹತ್ಬಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಕೋರ್ಟ್ ನಿಂದ ಹೊರ ಹೋಗಿದ್ದಾರೆ. ಇನ್ನೇನ್ ಮಾಡ್ತಾರೆ ಅಂದ್ರೆ ಏನು ಇಷ್ಟು ದಿನ ಬಹಳಷ್ಟು ಗೊಂದಲದಲ್ಲಿತ್ತು. ಆ ವಿಚಾರಕ್ಕೆ ಈಗ ತೆರೆಯನ್ನ ಎಳಿತಾ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಅಂದ್ರೆ ರೇಪಿಸ್ಟ್ ಅಂತಾನೆ ಒಂದು ತೀರ್ಪನ್ನ ಕೂಡ ಕೊಟ್ಟಿರುವಂತದ್ದು. ಈಗ ಒಂದ್ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. 3 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯ ಸೇರಿ ಒಟ್ಟು 4 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ರು. ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರಕ್ಕೆ ಸದ್ಯ ನಿರ್ಣಾಯಕ ಹಂತವನ್ನ ತಲುಪಿಟ್ಟಿದೆ. ಈಗ ಅತ್ಯಾಚಾರ ಬಳಿಕ ಸಂತ್ರಸ್ತೆಯನ್ನ ಅಪಹರಿಸಲಾಗಿತ್ತು. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲದೆ ಅವರ ಅಪ್ಪ ಮಾಜಿ ಸಚಿವ ರೇವಣ್ಣ ಸೇರಿ 8 ಮಂದಿ ಜೈಲಿಗೆ ಕೂಡ ಹೋಗಿದ್ರು. ಇತ್ತ ಅವರ ಅಮ್ಮ ಭವಾನಿ ತಲೆ ಮರೆಸ್ಕೊಂಡಿದ್ರು. ಅದಾದ ನಂತರ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ರು. ಇತ್ತ ಒಂದು ಎಸ್ಐಟಿ ಟೀಮ್ ಏನಿತ್ತು ಆ ಸಂತ್ರಸ್ತೆಯನ್ನ ರಕ್ಷಣೆ ಕೂಡ ಮಾಡಿದ್ರು. ಆ ಒಂದು ಮಹಿಳೆಯಿಂದ ಹೇಳಿಕೆ ಕೂಡ ದಾಖಲಿಸಿಕೊಂಡು ದೋಷಾರೋಪಣಾ ಪಟ್ಟಿಯನ್ನ ಕೂಡ ಸಲ್ಲಿಸಿತ್ತು. ಪ್ರಜ್ವಲ್ ರೇವಣ್ಣನಲ್ಲಿ ಅಂದ್ರೆ ಅವರ ಫೋನ್ ನಲ್ಲಿ ಒಂದಲ್ಲ ಎರಡಲ್ಲ ಸ್ವಾಮಿ 1800 ವಿಡಿಯೋಗಳು ಕೂಡ ಸಿಕ್ಕಿತ್ತು. ಆ ಒಂದು ವಿಡಿಯೋಗಳೇ ಬಹುದೊಡ್ಡ ಸಾಕ್ಷಿಯಾಗಿತ್ತು. ಕಳೆದ 2024ರ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣದು ಅಂತ ಹೇಳಲಾಗ್ತಿದಂತ ಅಶ್ಲೀಲ ದೃಶ್ಯಗಳಿಂದ ಪೆನ್ ಡ್ರೈವ್ ಕೂಡ ಬಹಳಷ್ಟು ಕಡೆ ಹಂಚಿಕೆಯಾಗಿತ್ತು. ಯಾರ ಕೈಲಿ ನೋಡಿದ್ರು ಕೂಡ ಅದೇ ಒಂದು ಪೆನ್ ಡ್ರೈವ್ಗಳು ಕಾಣಿಸ್ತಾ ಇತ್ತು. ಇದಾದ ನಂತರ ತನಿಖೆ ಕೂಡ ಆರಂಭ ಆಗಿತ್ತು. ಅದಾದ ನಂತರ 2024 ಮೇ 31ರಂದು ಪ್ರಜ್ವಲ್ ಬಂಧನ ಆಗಿರುತ್ತೆ. ಇಲ್ಲಿಯವರೆಗೂ ಕೂಡ ಜೈಲಿನಲ್ಲಿ ಇದ್ರು. ಅದಾದ ನಂತರ ಅರ್ಜಿಗೋಸ್ಕರ ಬಹಳಷ್ಟು ಅರ್ಜಿಗಳನ್ನ ಹಾಕ್ತಾ ಇದ್ರು. ಜಾಮೀನ್ ಕೊಡಿ ಅಂತ ಹೈಕೋರ್ಟ್ಗಾಗ್ಲಿ ಇನ್ನೊಂದು ಕೋರ್ಟ್ಗಾಗ್ಲಿ ಹಾಕ್ತಾ ಇದ್ರು. ಬಟ್ ಏನು ಪ್ರಯೋಜನ ಆಗಿಲ್ಲ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ನಾಳೆ ಗೊತ್ತಾಗ್ಲಿದೆ ಏನೆಲ್ಲ ಶಿಕ್ಷೆ ಕೊಡ್ತಾರೆ, ಯಾವ ಪ್ರಮಾಣದ ಶಿಕ್ಷೆ ಇರಲಿದೆ ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.